ಸರ್ವಧರ್ಮದ ಮುಖಂಡರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಾರ್ಡ್ ನಂಬರ್ 18ರ ಗಡದಕೇರಿ ಪೆಂಡಾರಿ ಓಣಿಯಲ್ಲಿ ಸರ್ವಧರ್ಮದ ಮುಖಂಡರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ನಿರ್ದೇಶಕರಾದ ಮೊಹಮ್ಮದ್ ಶಫಿ ಬೆಣ್ಣಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನೀಡಿದ ಕಮ್ಯುನಿಸ್ಟ್ ಪಕ್ಷದ ಬೆಳಗಾವಿ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಯಾದ ಗೈಬು ಜೈನಿಖಾನ್ ಮತ್ತು ಜಹೀರ್ ಪೆಂಡಾರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಶಫಿ ಬೆಣ್ಣಿ, ಜಹೀರ್ ಪೆಂಡಾರಿ, ರಮೇಶ್ ಲಮಾಣಿ, ಗೈಬು ಜೈನಿಖಾನ್, ಹನುಮಂತ್ ಹಲಗಿ, ಮೊಹಮ್ಮದ್ ಪನಿಬಂದ್, ಸಂಜಯ್ ಕಪಾಲಿ, ಹೈದರ್ ಅಲಿ ಬೆಣ್ಣಿ, ಮುತ್ತು ಮ್ಯಾಗೇರಿ, ಹನುಮಂತ ದಾಸರ್, ಮೆಹಬೂಬ್ ಬಾಲ್ದಾರ್, ಮೆಹಬೂಬ್ ಜಮಾದಾರ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಭಾರತ ದೇಶಕ್ಕೆ ಬರೀ ದಲಿತರಿಗೆ ಸೀಮಿತವಾಗಿ ಅಷ್ಟೇ ಅಲ್ಲ, ಇಡೀ ಜನಾಂಗಕ್ಕೆ, ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಜನಾಂಗಕ್ಕೆ ಬೇಕಾದಂಥವರು ಯಾವುದೇ ಒಬ್ಬ ವ್ಯಕ್ತಿ ಇದ್ದ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೀರಿಯಲನ್ನು ನೋಡಕತ್ತಾರೆ ಎಲ್ಲರೂ, ನಾವು ನೋಡಕತ್ತೀವಿ. ಎಷ್ಟು ಕಷ್ಟ ನೋವುಗಳನ್ನು ಅವರು ಪಡ್ಕೊಂತ ಜನರ ಮಧ್ಯದಲ್ಲಿ ಹೋಗಿ ದಲಿತರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅವರು ಏನು ಹೋರಾಟ ಮಾಡಿದ್ದಲ್ಲ. ನಾನು ಇಲ್ಲಿ ಎಲ್ಲ ಬಂಧುಗಳಿಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಬರೀ ಜಯಂತಿ ಬಂದ ಮೇಲೆ ಫೋಟೋ ಇಟ್ಟು ಪೂಜೆ ಮಾಡಿ ಹೋಗೋದು ಅಷ್ಟೇ ಅಲ್ಲ, ಅವರ ತತ್ವಗಳನ್ನು ನಾವು ಅಳವಡಿಸ್ಕೋಬೇಕು. ಅವರು ಯಾವ ರೀತಿ ಹೋರಾಟವನ್ನು ಮಾಡಿದ್ರು ಆ ನಿಟ್ಟಿನಲ್ಲಿ ಅವರ ತತ್ವಗಳನ್ನು, ಅವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ನಾವು ಏನೇ ಕೆಲಸ ಮಾಡಿದರೆ ಇವತ್ತೇನೈತಿ ಇಡೀ ದೇಶದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊಂಟಂಥ ದುಷ್ಟರು ಏನದಲ್ಲ ಅವರಿಗೆ ಬುದ್ಧಿ ಕಲ್ಸಕ್ಕೆ ನಮಗೆ ಆಗ್ತೈತಿ. ಇಲ್ಲ ಅಂದರೆ ಆಗೋದಿಲ್ಲ. ಯಾಕಂದ್ರೆ ಫೋಟೋ ಹಿಡಿದು ಪೂಜೆ ಮಾಡೋದು ಅಷ್ಟೇ ಅಲ್ಲ, ಅವರ ತತ್ವ ಸಿದ್ಧಾಂತ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು. ಇವತ್ತು ನಮಗೆ ಮಾತಾಡೋಕ್ಕೆ ಏನಾದರೂ ಹಕ್ಕು ಕೊಟ್ಟಿದ್ರೆ, ನಾವು ರಾಜಕೀಯ ವ್ಯಕ್ತಿಗಳಿಗೆ ಏನಾದರೂ ಬೇಯುವುದನ್ನು ಮಾಡ್ತಿರ್ತೀವಿ, ಆ ಎಲ್ಲ ಹಕ್ಕು ಕೊಟ್ಟಿದ್ದು ಯಾರು ಅಂತಂದ್ರೆ ಸಂವಿಧಾನ. ಆ ಸಂವಿಧಾನ ಬರೆದವ್ರು ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೇನೈತಿ, ಡಾಕ್ಟರ್ ಬಾಬಾ ಸಾಹೇಬ್ ಇಡೀ ಜಗತ್ತಿನಲ್ಲಿನೇ ಹೆಚ್ಚು ಡಿಗ್ರಿಗಳನ್ನು ಪಾಸ್ ಮಾಡಿದಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 300 ಚಿಲ್ಲರೆ ಅವರು ಡಿಗ್ರಿಗಳನ್ನು ಪಾಸ್ ಮಾಡಿ ಸಂವಿಧಾನವನ್ನು ಬರೆದಂಥ ವ್ಯಕ್ತಿ. ಇವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ನಡೆಯೋಣ. ಈಗ ಕೆಲವೊಂದು ದುಷ್ಟರು ನಮ್ಮ ದೇಶದಲ್ಲಿ ಹುಡುಕೊಂಡಾರೆ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೊಂಟಾರ. ಅಂಥ ದೇಶದ್ರೋಹಿಗಳಿಗೆ, ದುಷ್ಟರಿಗೆ ನಾವು ಪಾಠ ಕಲಿಸಬೇಕು ಅಂತಂದ್ರೆ ನಾವೆಲ್ಲರೂ ಒಂದಾಗಿ ಇರಬೇಕನ್ನುವಂಥದ್ದು. ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮಗೆ ಹೇಳಕತ್ತೀನಿ, ಮುಂದಿನ ವರ್ಷ ಶಫಿ ಬೆನ್ನಿಯವ್ರ ಅಂಕರು ಪ್ರತಿ ವರ್ಷ ಇಲ್ಲಿ ಇರ್ತಾರೆ. ಇವತ್ತಿಲ್ಲೇ ನಾನು ಹೇಳಿದ್ರು ಅಂತ ಹೇಳಿ ಇಲ್ಲಿ ಬಂದು 10 ಬರ್ರಿ ಅಂತ ಹೇಳಿದ್ರು, ಹಂಗಾರೆ ಇಲ್ಲೇ ಇರ್ಬೋದು ಅಂತ ಹೇಳಿ ಇಲ್ಲಿ ಬಂದಾನು. ಪ್ರತಿ ವರ್ಷ ಇವತ್ತು ಗಡದಕೇರಿಯ ಬಂಧುಗಳು ಅಷ್ಟೇ ಅಲ್ಲ, ಇಡೀ ರಾಮದುರ್ಗದಲ್ಲಿರುವಂಥ ಮೇನ್ ಜನ ಯಾರು ಇರ್ತಾರ ಅವ್ರಷ್ಟು ಇಲ್ಲಿ ಇರುವಂಗ ನಾವೆಲ್ಲರೂ ಮುಂದಿನ ವರ್ಷ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ರಾಮದುರ್ಗದ ನಮ್ಮ 18ನೇ ವಾರ್ಡದಲ್ಲಿ ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಆಚರಿಸ್ಕೊತಾ ಬಂದಿದ್ದೀವಿ. ಏನು ಕಾರ್ಯಕ್ರಮಪ್ಪ ಅಂತಂದ್ರೆ, ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ನನಗಾಗಿ ಹುಟ್ಟಲಿಲ್ಲ, ನಾನು ನನಗಾಗಿ ಓದಲಿಲ್ಲ, ನಾನು ನನಗಾಗಿ ಸಂಪತ್ತನ್ನು ಮಾಡಲಿಲ್ಲ. ಹೀಗೆ ದೇಶ ವಿದೇಶಗಳಿಗೆ ಅಡ್ಡಾಡಿ ನಮ್ಮ ಭಾರತ ದೇಶಕ್ಕೆ ಒಂದು ಗ್ರಂಥವನ್ನು ಕೊಟ್ಟಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಎಲ್ಲರಿಗೂ ಶುಭಾಶಯನ್ನು ತಿಳಿಸುತ್ತೇನೆ. ಭಾಳ ಸಂತೋಷ. ನಾವು ಇವತ್ತು ಎಲ್ಲ ಸಮುದಾಯರು ಅನ್ನ ತಮ್ಮಂದಿರ ಗತೆ ನಾವು ಇರಬೇಕಂತಂದ್ರೆ ಅದಕ್ಕೆ ಕಾರಣೀಭೂತರು ಯಾರು ಅದಾರ ಅಂತಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಆದರ್ಶ ತತ್ವಗಳನ್ನು ನಾವು ಜೀವನದಲ್ಲಿ ಪಾಲಿಸಿದಾಗ ಖಂಡಿತವಾಗಿಯೂ ನಾವು ಯಶಸ್ವಿ ಆಗ್ತೀವಿ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವುದಿಲ್ಲ ಅವರು ದೇಶದ್ರೋಹಿ ಕೆಲಸದಲ್ಲಿ ಭಾಗವಹಿಸ್ತಾರಂತ ತಿಳ್ಕೊಂಡು ನನ್ನ ನಂಬಿಕೆ. ಯಾಕಂತಂದ್ರೆ ಸಂವಿಧಾನವು ಎಲ್ಲರಿಗೂ, ಎಲ್ಲ ಜಾತಿಯ ವರ್ಗದವ್ರಿಗೂ, ಎಲ್ಲ ಸಮಾಜದವ್ರಿಗೂ ಅವ್ರದ್ದೇ ಆದಂಥ ಹಕ್ಕುಗಳನ್ನು ಕೊಟ್ಟಂಥ ಜಗತ್ತಿನ ಏಕೈಕ ಸಂವಿಧಾನ ಅದು ಯಾವ್ದಾರ ದೇಶದಾಗ ಐತೆ ಅಂತಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಐತಿ. ಅದಕ್ಕೆ ನಾವು ಎಲ್ಲರೂ ಸಂತೋಷ ಪಡಬೇಕಾಗೈತಿ. ನಮ್ಮ ಪುಣ್ಯ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬರು ಇವತ್ತು ನಮ್ಗೆ ಒಂದು ಸಂವಿಧಾನವನ್ನು ಕೊಟ್ಟಾರ. ಆ ಸಂವಿಧಾನ ಮತ್ತು ಅವರ ಜಯಂತಿ ಆಚರಣೆಯನ್ನು ನಾವು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು. ಇದರಲ್ಲಿ ಭಾಳಷ್ಟು ಜನ ಪಿತೂರಿಗಳನ್ನು ಮಾಡೋಕೆ ಹೋಗ್ತಾರೆ. ದಯವಿಟ್ಟು ಅವರು ದೇವರ ಒಳ್ಳೆ ಬುದ್ಧಿ ಕೊಡಲಿ ಅಂತ ತಿಳ್ಕೊಂಡು ನನಗೆ ಇವತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಮ್ಮೆಲ್ಲರನ್ನೂ ವಂದಿಸಿ